Hi guys, welcome back to Easy English with Manjunath channel. Earlier class I taught you what is past tense and its kinds. Today's class I am about to teach you third type of the tense is future tense. Today's class I am going to teach you what is future tense and how many kinds of future tense and where do we use future tense. Everything let's learn today's class. Before going to teach you, who has not yet subscribed my channel, please subscribe and say to all your friends. If you subscribe, you will get all my video notification when I upload the videos. Now let's get started the class. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸ್ನಲ್ಲಿ ಪಾಸ್ಟ್ ಟೆನ್ಸ್ ಎಂದರೇನು ಮತ್ತು ಪಾಸ್ಟ್ ಟೆನ್ಸ್ನ ಪ್ರಕಾರಗಳು ಯಾವುವು ಮತ್ತು ಪಾಸ್ಟ್ ಟೆನ್ಸ್ನ ಯಾವಾಗ ಯೂಸ್ ಮಾಡಬೇಕಂತೇಳಿ ಕಲ್ತಿದ್ದೀರಿ. ಹಿಂದಿನ ಕ್ಲಾಸ್ನಲ್ಲಿ ಟೆನ್ಸ್ನ ಮೂರನೇ ಪ್ರಕಾರವಾದ ಫ್ಯೂಚರ್ ಟೆನ್ಸ್ ಎಂದರೇನು, ಫ್ಯೂಚರ್ ಟೆನ್ಸಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಮತ್ತು ಫ್ಯೂಚರ್ ಟೆನ್ಸ್ ಯಾವಾಗ ಯೂಸ್ ಮಾಡಬೇಕು ಎಲ್ಲವನ್ನು ಇಂದಿನ ಕ್ಲಾಸ್ನಲ್ಲಿ ಕಲಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ಲೆಟ್ಸ್ ಸಿ ದ ಡೆಫಿನಿಷನ್ ಆಫ್ ಫ್ಯೂಚರ್ ಟೆನ್ಸ್. ಇವಾಗ ಫ್ಯೂಚರ್ ಟೆನ್ಸ್ ಅಂದ್ರೇನು ಡೆಫಿನಿಷನ್ ನೋಡೋಣ ಬನ್ನಿ. ದ ಫ್ಯೂಚರ್ ಟೆನ್ಸ್ ಎಕ್ಸ್ಪ್ರೆಸಸ್ ಆ್ಯಕ್ಷನ್ಸ್ ದಟ್ ಆರ್ ಎಟ್ ಟು ಟೇಕ್ ಪ್ಲೇಸ್. ಅಂದರೆ ಭವಿಷ್ಯದಲ್ಲಿ ನಡೆಯುವ ಕ್ರಿಯೆಗಳನ್ನು ಸೂಚಿಸಲು ಬಳಸುವ ಕಾಲಕ್ಕೆ ಭವಿಷ್ಯತ್ ಕಾಲ ಎನ್ನುವರು. ಅಂದರೆ ಭವಿಷ್ಯದಲ್ಲಿ ಅಂದರೆ ಫ್ಯೂಚರಲ್ಲಿ ಮುಂದೆ ನಡೆಯುವಂಥ ಕೆಲಸಗಳನ್ನು ಹೇಳಕ್ಕೆ ಬಳಸುವಂಥ ಕಾಲಕ್ಕೆ ನಾವು ಭವಿಷ್ಯತ್ ಕಾಲ ಅಂತೇಳಿ ಕರಿತೀವಿ. ಭವಿಷ್ಯದಲ್ಲಿ ಅಂದರೆ ಮುಂದೆ, ಇವಾಗ ಒಂದು ಅರ್ಧ ಗಂಟೆದ ಮುಂಚೆ ಆಗ್ಬೋದು, 2 ಗಂಟೆದ ಮುಂಚೆ ಆಗ್ಬೋದು, 2 ಗಂಟೆ ನಂತರ ಆಗ್ಬೋದು. ಅಂದರೆ ಅರ್ಧ ಗಂಟೆ ನಂತರ, 1 ಗಂಟೆ ನಂತರ, ಅಥವಾ 1 ದಿನದ ನಂತರ, 1 ತಿಂಗಳ ನಂತರ, 1 ವರ್ಷದ ನಂತರ, ಒಟ್ಟಿನಲ್ಲಿ ಮುಂದೆ, ಈ ಕ್ಷಣದ ನಂತರ ಮುಂದೆ ಏನೇನು ಕೆಲಸ ಮಾಡಬೇಕಂತೀವೋ ಅದನ್ನೆಲ್ಲ ಸೂಚಿಸಲು ಮತ್ತು ಅದನ್ನೆಲ್ಲ ಹೇಳಲು ಬಳಸುವ ಕಾಲಕ್ಕೆ ಫ್ಯೂಚರ್ ಟೆನ್ಸ್ ಅಂತೇಳಿ ಕರಿತಿದ್ದೇವೆ. ಫ್ಯೂಚರ್ ಟೆನ್ಸ್ ಅಂದರೆ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಮುಂದೆ ಏನೇನು ಕೆಲಸ ಮಾಡಬೇಕಂತ ಅದೆಲ್ಲ ಫ್ಯೂಚರ್ ಟೆನ್ಸಲ್ಲೇ ಮಾತಾಡಬೇಕು. ದಿಸ್ ಟೆನ್ಸ್ ಹ್ಯಾಸ್ ಆಲ್ಸೋ 4 ಸಬ್ಕೈನ್ಸ್. ಲೆಟ್ಸ್ ಲರ್ನ್ ಒನ್ ಬೈ ಒನ್. ಎಲ್ಲ ಟೆನ್ಸ್ಗಳ ಥರನೇ ಈ ಟೆನ್ಸಲ್ಲೂ ಕೂಡ 4 ಪ್ರಕಾರಗಳು ಬರ್ತವೆ. ಅವು ಒನ್ ಬೈ ಒನ್ ಕಲಿಯೋಣ ಬನ್ನಿ. ದೇರ್ ಆರ್ 4 ಟೈಪ್ಸ್ ಇನ್ future tense. First one is a simple future tense, second one is a future continuous tense, third one is future perfect tense, fourth one is future perfect continuous tense. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಸಾದಾ ಭವಿಷ್ಯತ್ ಕಾಲ ಅಥವಾ ಸಾಮಾನ್ಯ ಭವಿಷ್ಯತ್ ಕಾಲ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ನಿರಂತರ ಭವಿಷ್ಯತ್ ಕಾಲ. ಅದೇ ಥರ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪೂರ್ಣ ಭವಿಷ್ಯತ್ ಕಾಲ. ಫೋರ್ತ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಪೂರ್ಣ ನಿರಂತರ ಭವಿಷ್ಯತ್ ಕಾಲ ಅಂಥೇಳಿ ಫ್ಯೂಚರ್ ಟೆನ್ಸಲ್ಲಿ ಒಟ್ಟಿನಲ್ಲಿ 4 ಪ್ರಕಾರಗಳಿವೆ. ಪ್ರತಿಯೊಂದು ಟೆನ್ಸ್, ಪ್ರೆಸೆಂಟ್ ಟೆನ್ಸಲ್ಲೂ 4 ಪ್ರಕಾರಗಳಿರುತ್ತೆ, ಪಾಸ್ಟ್ ಟೆನ್ಸಲ್ಲೂ 4 ಪ್ರಕಾರಗಳಿರುತ್ತೆ ಅಂತೇಳಿ ಕಲ್ತಿದ್ದೀರಿ. ಅದೇ ಥರ ಫ್ಯೂಚರ್ ಟೆನ್ಸಲ್ಲೂ 4 ಪ್ರಕಾರಗಳಿವೆ. ಸೇಮ್ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂಥೇಳಿ 4 ಪ್ರಕಾರಗಳಿವೆ. ಫ್ಯೂಚರ್ ಟೆನ್ಸ್ ಅಂದ್ರೇನು ಮತ್ತು ಫ್ಯೂಚರ್ ಟೆನ್ಸಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತೇಳಿ ಕಲ್ತ್ರಿ. ಇವಾಗ ಬನ್ನಿ ಲೆಟ್ಸ್ ಸಿ ವಾಟ್ ಈಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಸಾದಾ ಭವಿಷ್ಯತ್ ಕಾಲ ಎಂದರೇನು ನೋಡೋಣ ಬನ್ನಿ. ಲೆಟ್ಸ್ ಲುಕ್ ಎಟ್ ದ ಡೆಫಿನಿಷನ್ ಆಫ್ ಸಿಂಪಲ್ ಫ್ಯೂಚರ್ ಟೆನ್ಸ್. ವೆನ್ ಅ ಟೆನ್ಸ್ ಈಸ್ ಯೂಸ್ಡ್ ಟು ಶೋ ದ್ಯಾಟ್ ಸಮ್ ಆ್ಯಕ್ಷನ್ will take place in future, it is called simple future tense. When a tense is used to show that some actions will take place in future, ಅಂದರೆ ಮುಂದೆ ನಡೆಯುವ ಕ್ರಿಯೆಗಳನ್ನು ಸೂಚಿಸುವ ಕಾಲಕ್ಕೆ ಸಾದಾ ಭವಿಷ್ಯತ್ ಕಾಲ ಎಂದು ಕರೆಯುತ್ತೇವೆ. ಮುಂದೆ ಈ ಕ್ಷಣದ ನಂತರ 1 ನಿಮಿಷ ಆಗಲಿ, 5 ನಿಮಿಷ ಆಗಲಿ, 10 ನಿಮಿಷ ಆಗಲಿ, ಅರ್ಧ ಗಂಟೆ ಆಗಲಿ, 1 ಗಂಟೆ ಆಗಲಿ, 1 ವಾರ ಆಗಲಿ, 1 ಡೇ ಆಗಲಿ, 1 ಮಂತ್ ಆಗಲಿ, 1 ಇಯರ್ ಆಗಲಿ, 10 ಇಯರ್ ಆಗಲಿ, ಈ ಕ್ಷಣದ ನಂತರ ಮುಂದೆ ಏನೇನು ಕ್ರಿಯೆಗಳು ನಡೆಯುತ್ತವೆಯೋ ಅಂತಹ ಕ್ರಿಯೆಗಳನ್ನು ಸೂಚಿಸಲು, ಅಂತಹ ಕೆಲಸಗಳನ್ನು ಸೂಚಿಸಲು ಬಳಸುವ ಕಾಲಕ್ಕೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಸಾದಾ ಭವಿಷ್ಯತ್ ಕಾಲ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ,
ಐ ವಿಲ್ ಟೇಕ್ ಕ್ಲಾಸ್ ಟುಮಾರೋ. ನಾನು ನಾಳೆ ಕ್ಲಾಸ್ ತೆಗೆದುಕೊಳ್ಳುವೆನು. ನಾಳೆ ಅಂದರೆ ಮುಂದೆ ಆಗುವುದದೇ ಅಲ್ವಾ ಕೆಲಸ. ಇನ್ನು ಕ್ಲಾಸ್ ತೆಗೆದುಕೊಂಡಿಲ್ಲ, ಮುಂದೆ ನಾಳೆ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಏನೇನು ಕೆಲಸ ಮಾಡಬೇಕಂತ ಅದನ್ನೆಲ್ಲ ನಾವು ಫ್ಯೂಚರ್ಸ್ ಟೆನ್ಸಲ್ಲೇ ಮಾತಾಡಬೇಕು. ಐ ವಿಲ್ ಟೇಕ್ ಕ್ಲಾಸ್ ಟುಮಾರೋ. ಇನ್ನೊಂದು ಎಕ್ಸಾಂಪಲ್ ನೋಡಿ, ವಿ ವಿಲ್ ಪ್ಲೇ ಚೆಸ್ ನೆಕ್ಸ್ಟ್ ಡೇ. ನಾನು ನಾಳೆ ಚೆಸ್ ಆಡುತ್ತೇನೆ. ವಿ ವಿಲ್ ಪ್ಲೇ ಚೆಸ್ ನೆಕ್ಸ್ಟ್ ಮಂತ್. ಮುಂದಿನ ವಾರ ನಾವು ಚೆಸ್ ಆಡ್ತೀವಿ. ಈ ಥರ ಮುಂದೆ ನಡೆಯುವಂಥ ಕ್ರಿಯೆಗಳನ್ನು ಸೂಚಿಸಲು ಬಳಸುವ ಕಾಲಕ್ಕೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂಥೇಳಿ ಕರಿತೀವಿ. ಐ ಹೋಪ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಏನಂತೇಳಿ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಇವಾಗ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಯಾವ್ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು, ಯಾವ್ಯಾವ ಮೇನ್ ವರ್ಬ್ ಯೂಸ್ ಮಾಡಬೇಕು, ಮತ್ತು ಅದರ ರೂಲ್ಸ್ಗಳು ಏನೇನಿದ್ದಾವೆ, ಅದನ್ನು ಯಾವಾಗ ಬಳಸಬೇಕು ಅಂಥೇಳಿ ಒನ್ ಬೈ ಒನ್ ನೋಡೋಣ ಬನ್ನಿ. ಇವಾಗ ಬನ್ನಿ, ರೂಲ್ಸ್ ಆಫ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ಸ್ಟ್ರಕ್ಚರ್ ಆಗಿರುತ್ತೆ, ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ V1 ವರ್ಬ್ ಇರುತ್ತೆ. ಇವಾಗ ರೂಲ್ಸ್ ನೋಡೋಣ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಸಿ ದ ರೂಲ್ಸ್ ಆಫ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಏನಂತ ತಿಳ್ಕೊಂಡ್ರಿ. ಇವಾಗ ಬನ್ನಿ, ರೂಲ್ಸ್ ಆಫ್ ಸಿಂಪಲ್ ಫ್ಯೂಚರ್ ಟೆನ್ಸ್, ಸಾದಾ ಭವಿಷ್ಯತ್ ಕಾಲದ ನಿಯಮಗಳನ್ನು ನೋಡೋಣ ಬನ್ನಿ. ಆ ರೂಲ್ಸ್ಗಳನ್ನು ನೋಡಿದರೆ ನಿಮಗೆ ಈಸಿಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸೆಂಟೆನ್ಸಸ್ನ ಫ್ರೇಮ್ ಮಾಡೋಕ್ಕೆ ಅನುಕೂಲವಾಗುತ್ತದೆ. ಲುಕ್ ಎಟ್ ದ ಫಸ್ಟ್ ರೂಲ್ಸ್. ವಿಲ್ ಆರ್ ಶಾಲ್ ಹೆಲ್ಪಿಂಗ್ ವರ್ಬ್ ಟು ಬಿ ಯೂಸ್ಡ್ ಇನ್ ದಿಸ್ ಟೆನ್ಸ್. ಅಂದರೆ ಈ ಕಾಲದಲ್ಲಿ ವಿಲ್ ಅಥವಾ ಶಾಲ್ ಎಂಬ ಸಹಾಯಕ ಕ್ರಿಯಾಪದ ಅಂದರೆ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡುತ್ತೇವೆ. ವಿ ವಿಲ್ ಯೂಸ್ ವಿಲ್ ಆರ್ ಶಾಲ್. ವಿಲ್ಲರ ಯೂಸ್ ಮಾಡ್ತೀವಿ ಅಥವಾ ಶಾಲರ ಯೂಸ್ ಮಾಡ್ತೀವಿ. ಐ ವಿ ಜೊತೆ ಶಾಲ್ ಯೂಸ್ ಮಾಡಬೇಕು, ಮಿಕ್ಕಿ ಎಲ್ಲ ಪರ್ಸನ್ಸ್ಗಳ ಜೊತೆ ವಿಲ್ ಯೂಸ್ ಮಾಡಬೇಕು. ಅಥವಾ ವಿಲ್ ಯೂಸ್ ಮಾಡಿದ್ರೂ ಏನು ತಪ್ಪಿಲ್ಲ, ಅಥವಾ ಶಾಲ್ ಯೂಸ್ ಮಾಡಿದ್ರೂ ಏನು ತಪ್ಪಿಲ್ಲ. ಅಷ್ಟೇ, ವಿಲ್ ಶಾಲ್ ಯೂಸ್ ಮಾಡಿದರೆ ಐ ಮತ್ತು ವಿ ಜೊತೆ ಫಸ್ಟ್ ಪರ್ಸನ್ಸ್ ಸಿಂಗ್ಯುಲರ್ ಪ್ಲೂರಲ್ ಜೊತೆ ಶಾಲ್ ಯೂಸ್ ಮಾಡಿದರೆ ಸ್ವಲ್ಪ ರೆಸ್ಪೆಕ್ಟ್ಫುಲ್ಲಾಗಿ ಮಾತನಾಡೋಕ್ಕೆ ಯೂಸ್ ಮಾಡ್ತಾರೆ ಅಷ್ಟೇ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವಿಲ್ ಮತ್ತು ಶಾಲ್ ಎಂಬ ಸಹಾಯಕ ಕ್ರಿಯಾಪದವನ್ನು ಉಪಯೋಗಿಸಲಾಗುತ್ತದೆ. ಎರಡನೇ ರೂಲ್ಸ್ ಏನು ಹೇಳುತ್ತೆ, ವಿ ಯೂಸ್ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ V1 ವಿತ್ ಆಲ್ ಪರ್ಸನ್ಸ್. ಈ ಕಾಲದಲ್ಲಿ ಕ್ರಿಯಾಪದದ ಮೊದಲನೇ ರೂಪವನ್ನು ಬಳಸುತ್ತೇವೆ. ಮೊದಲನೇ ರೂಪ ಅಂದರೆ V1 ಫಾರ್ಮ್, ಗೋ, ರೈಟ್, ಸಿಂಗ್, ಡಾನ್ಸ್. ಈ ಥರ ಕ್ರಿಯಾಪದದ ಮೊದಲನೇ ರೂಪವನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕು. ಥರ್ಡ್ ರೂಲ್ಸ್ ಏನು ಹೇಳುತ್ತೆ, ವಿ ಯೂಸ್ ವಿಲ್ ನಾಟ್ ಆರ್ ಶಾಲ್ ನಾಟ್ ಹೆಲ್ಪಿಂಗ್ ವರ್ಬ್ ವೈಲ್ ಮೇಕಿಂಗ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ದಿಸ್ ಟೆನ್ಸ್. ನೆಗೆಟಿವ್ ಸೆಂಟೆನ್ಸಸ್ ಮಾಡುವಾಗ ವಿಲ್ ನಾಟ್ ಅಥವಾ ಶಾಲ್ ನಾಟ್ ಎಂಬ ಸಹಾಯಕ ಕ್ರಿಯಾಪದವನ್ನು ಬಳಸುತ್ತೇವೆ. ನೆಗೆಟಿವ್ ಸೆಂಟೆನ್ಸಸ್ ಮಾಡುವಾಗ ಐ ವಿಲ್ ನಾಟ್ ಕಮ್, ಐ ಶಾಲ್ ನಾಟ್ ಕಮ್, ಈ ಥರ ಹೇಳ್ಬೋದು. ವಿಲ್ ನಾಟ್ ಆರ್ ಶಾಲ್ ನಾಟನ್ನು ಬಳಸಬೇಕು. ನೋಡಿದರೆಲ್ಲ ವೆರಿ ಸಿಂಪಲ್ ರೂಲ್ಸ್ ಇದ್ದಾವೆ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ತುಂಬ ಸಿಂಪಲ್ ಆದ ರೂಲ್ಸ್ಗಳಿದ್ದಾವೆ. ವಿಲ್ ಆರ್ ಶಾಲ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು, V1 ವರ್ಬ್ ಯೂಸ್ ಮಾಡಬೇಕು. ನೆಗೆಟಿವ್ ಮಾಡುವಾಗ ವಿಲ್ ನಾಟ್ ಆರ್ ಶಾಲ್ ನಾಟ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಇಷ್ಟೇ, ವೆರಿ ಸಿಂಪಲ್. ಸ್ಟ್ರಕ್ಚರ್ ಏನಿರುತ್ತೆ, ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ V1. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದ ಸ್ಟ್ರಕ್ಚರ್ ಹೇಗಿರುತ್ತೆ, ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ V1 ಅಷ್ಟೇ. ಈ ಸ್ಟ್ರಕ್ಚರ್ ಮೇಲೆ ನೀವು ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ವಿಲ್ ಪ್ಲಸ್ V1 ಪ್ಲಸ್ ಸಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ V1. ಈ ಸ್ಟ್ರಕ್ಚರ್ ಮೇಲೆ ನಾವು ಎಸ್ ಅಂದರೆ ಸಬ್ಜೆಕ್ಟು, ಆಮೇಲೆ ಹೆಲ್ಪಿಂಗ್ ವರ್ಬ್ ವಿಲ್ಲು, ಆಮೇಲೆ V1 ವರ್ಬ್. ವಿಲ್ ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ V1. ಈ ಸ್ಟ್ರಕ್ಚರ್ ಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಸೆಂಟೆನ್ಸಸ್ನ ಫ್ರೇಮ್ ಮಾಡ್ಬೋದು. ಇಲ್ಲಿ ನೋಡಿ, ಇವಾಗ ರೂಲ್ಸ್ನ ನೋಡಿದ್ರಿ. ಈಗ ಸಿಂಪಲ್ ಫ್ಯೂಚರ್ ಟೆನ್ಸ್ ಟೇಬಲ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಈ ಸ್ಟ್ರಕ್ಚರ್ ಪ್ರಕಾರನೇ ಇಲ್ಲಿ ಟೇಬಲ್ನ ಡ್ರಾ ಮಾಡಿದ್ದೀನಿ. ಪರ್ಸನ್ಸು ಸಿಂಗ್ಯುಲರು ಪ್ಲೂರಲ್. ಫಸ್ಟ್ ಪರ್ಸನ್ನು ಐ, ಸೆಕೆಂಡ್ ಪರ್ಸನ್ನು ಸೆಕೆಂಡ್ ಪರ್ಸನ್ನು ಯು, ಥರ್ಡ್ ಪರ್ಸನ್ನು ಈ, ಸಿ, ಇಟ್. ಇಲ್ಲಿ ಪ್ಲೂರಲಲ್ಲಿ ವಿ, ಯು, ದೇ ಬರುತ್ತೆ ನೋಡಿ. ಐ ಶಾಲ್ ಗೋ ಟು ಉಡುಪಿ, ವಿ ಶಾಲ್ ಗೋ ಟು ಉಡುಪಿ. ನೋಡಿ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲಲ್ಲಿ ಯಾವ ಥರ ಬಂದಿದೆ ಅಂಥೇಳಿ ನೀವು ನೋಡ್ಬೋದು. ನೋಡಿ, ಐ ಶಾಲ್ ಗೋ ಟು ಉಡುಪಿ, ವಿ ಶಾಲ್ ಗೋ ಟು ಉಡುಪಿ. ನೋಡಿ, ಈ ರೂಲ್ಸ್ ಪ್ರಕಾರ ಶಾಲ್ ಯೂಸ್ ಮಾಡಿದ್ದೇವೆ. ಆಮೇಲೆ ಗೋ ಅನ್ನೋದು V1 ವರ್ಬ್ ಇದೆ. ಇಲ್ಲೂ ಕೂಡ
ವಿ ಶಾಲ್ ಗೋ ಟು ಉಡುಪಿ. ಶಾಲ್ ಹೆಲ್ಪಿಂಗ್ ವರ್ಬ್ ಇದೆ, ಗೋ ಅನ್ನೋದು V1 ವರ್ಬ್ ಇದೆ. ಅದೇ ಥರ ಸೆಕೆಂಡ್ ಪರ್ಸನಲ್ಲಿ ನೋಡಿ, ಯು ವಿಲ್ ಗೋ ಟು ಉಡುಪಿ. ಇಲ್ಲಿ ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ, ಆಮೇಲೆ ಗೋ ಅನ್ನೋ V1 ವರ್ಬ್ ಇದೆ. ಯು ವಿಲ್ ಗೋ ಟು ಉಡುಪಿ, ಇಲ್ಲೂ ವಿಲ್ ಪ್ಲಸ್ ಗೋ V1 ವರ್ಬ್ ಇದೆ. ಅದೇ ಥರ ಥರ್ಡ್ ಪರ್ಸನ್ ಅಲ್ಲಿ ಈ ಸಿ ಇಟ್ ವಿಲ್ ಗೋ ಟು ಉಡುಪಿ. ಈ ವಿಲ್ ಗೋ ಟು ಉಡುಪಿ, ಶಿ ವಿಲ್ ಗೋ ಟು ಉಡುಪಿ, ಇಟ್ ವಿಲ್ ಗೋ ಟು ಉಡುಪಿ. ವಿಲ್ ಪ್ಲಸ್ V1, ಗೋ ಅನ್ನೋದು V1 ವರ್ಬು, ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಅದೇ ಥರ ದೇ ವಿಲ್ ಗೋ ಟು ಉಡುಪಿ. ಇಲ್ಲೂ ಕೂಡ ವಿಲ್ ಪ್ಲಸ್ V1 ವರ್ಬ್ ಇದೆ ನೋಡಿ. ಎಲ್ಲ ಪರ್ಸನ್ಸ್ಗಳ ಜೊತೆಗೆ ವಿಲ್ ಪ್ಲಸ್ V1 ವರ್ಬ್ನ ಯೂಸ್ ಮಾಡಿ ನಾವು ಈ ಟೆನ್ಸಲ್ಲಿ ಸೆಂಟೆನ್ಸಸ್ನ ಫ್ರೇಮ್ ಮಾಡ್ತೀವಿ. ಸೆಂಟೆನ್ಸ್ ಸ್ಟ್ರಕ್ಚರು ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ V1 ಈ ಥರ ಇರುತ್ತೆ. ನೋಡಿದ್ರಲ್ಲ ಸಿಂಪಲ್ ಫ್ಯೂಚರ್ ಟೆನ್ಸ್ ಟೇಬಲ್ನ. ಈಗ ಈ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡಬೇಕು ನೋಡೋಣ ಬನ್ನಿ. ಯೂಸ್ ಆಫ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಫಾರ್ ಫ್ಯೂಚರ್ ಆ್ಯಕ್ಷನ್ಸ್. ಭವಿಷ್ಯದಲ್ಲಿ ನಡೆಯುವಂಥ ಕ್ರಿಯೆಗಳನ್ನು ತಿಳಿಸಲು ಸಿಂಪಲ್ ಫ್ಯೂಚರ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಪ್ಲೇ ಕ್ರಿಕೆಟ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ನಾನು ಕ್ರಿಕೆಟ್ ಆಡುತ್ತೇನೆ. ಇದು ಭವಿಷ್ಯದಲ್ಲಿ, ಇನ್ನೂ ಆಡಿಲ್ಲ, ಮುಂದಿನ ವರ್ಷ ಅಂತ ಹೇಳ್ತೇವೆ ಭವಿಷ್ಯದಲ್ಲಿ. ವಿ ವಿಲ್ ರೀಚ್ ಹಾಸ್ಪೇಟ್ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ನಾವು ಹಾಸ್ಪೇಟ್ಗೆ ಹೋಗಿ ತಲುಪುತ್ತೇವೆ. ಇದು ಕೂಡ ಮುಂದಾಗುವಂಥ ಕ್ರಿಯೆ. ಯು ವಿಲ್ ಗೋ ಟು ಗೋವಾ ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತ್ ನೀನು ಗೋವಾಕ್ಕೆ ಹೋಗು, ಇನ್ನೂ ಹೋಗಿಲ್ಲ, ಮುಂದಿನ ತಿಂಗಳು ಹೋಗು ಅಂತ ಹೇಳ್ತಾ ಇದ್ದೀವಿ. ಹಿ ವಿಲ್ ರೀಡ್ ಸ್ಟೋರಿ ಟುಮಾರೋ. ಅವನು ನಾಳೆ ಕತೆ ಓದುತ್ತಾನೆ. ಶಿ ವಿಲ್ ಡಾನ್ಸ್ ಆ್ಯನ್ ಅವರ್ ಲೇಟರ್. 1 ಗಂಟೆದ ನಂತರ ಅವಳು ಡ್ಯಾನ್ಸ್ ಮಾಡುತ್ತಾಳೆ. ದೇ ವಿಲ್ ಕಮ್ ಈವ್ನಿಂಗ್. ಅವಳು ಈವ್ನಿಂಗ್ ಬರುತ್ತಾಳೆ. ಇವೆಲ್ಲ ಫ್ಯೂಚರಲ್ಲಿ ಮುಂದೆ ನಡೆಯುವಂಥ ಕ್ರಿಯೆಗಳಾಗಿವೆ. ಮುಂದೆ ಏನೇನು ಕೆಲಸಗಳು ನಡೀತಾ ಅವೆಲ್ಲ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಹೇಳಬೇಕು. ನೋಡಿದ್ರಲ್ಲ ಬಾಯ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ವೆರಿ ಸಿಂಪಲ್ಲು. ಮುಂದೆ ಏನೇನು ಕೆಲಸ ಆಗುತ್ತೆ ಅದನ್ನು ಹೇಳೋಕ್ಕೆ ಯೂಸ್ ಮಾಡ್ತೀವಿ ಫ್ಯೂಚರಲ್ಲಿ. ಅದು 1 ನಿಮಿಷ ಆಗಲಿ, 10 ನಿಮಿಷ ಆಗಲಿ, 1 ಗಂಟೆ ಆಗಲಿ, ಅಥವಾ 1 ವಾರ ಆಗಲಿ, 1 ಡೇ ಆಗಲಿ, 1 ವೀಕ್ ಆಗಲಿ, 1 ಮಂತ್ ಆಗಲಿ, 1 ಇಯರ್ ಆಗಲಿ, 10 ಇಯರ್ ಆಗಲಿ. ಒಟ್ಟಿನಲ್ಲಿ ಈ ಕ್ಷಣದ ನಂತರ ಮುಂದೆ ನಡೆಯುವ ಎಲ್ಲ ಕ್ರಿಯೆಗಳನ್ನು ತಿಳಿಸ್ದಾಗ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಸಿಂಪಲ್ ಫ್ಯೂಚರ್ ಟೆನ್ಸ್ ಸ್ಟ್ರಕ್ಚರು ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ V1 ಇರುತ್ತೆ. ಇಲ್ಲಿ ರೂಲ್ಸಲ್ಲಿ ಈ ಹೆಲ್ಪಿಂಗ್ ವರ್ಬು ವಿಲ್ ಆರ್ ಶಾಲ್ ಯೂಸ್ ಮಾಡಬೇಕು, V1 ವರ್ಬ್ನ ಯೂಸ್ ಮಾಡಬೇಕು ಎಲ್ಲ ಪರ್ಸನ್ಸ್ ಜೊತೆಗೆ ಅಥವಾ ಎಲ್ಲ ಸಬ್ಜೆಕ್ಟ್ಗಳ ಜೊತೆಗೆ. ಐ ಹೋಪ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಏನಂತೇಳಿ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ಸಲ್ಲಿ ಹೇಗೆ ಯೂಸ್ ಮಾಡಬೇಕಂತೇಳಿ ನೋಡೋಣ ಬನ್ನಿ. ಫ್ಯೂಚರ್ ಟೆನ್ಸ್ ಅಂದ್ರೇನು, ಸಿಂಪಲ್ ಫ್ಯೂಚರ್ ಟೆನ್ಸ್ನ ರೂಲ್ಸ್ಗಳು ಹಾಗೂ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡಬೇಕಂತೇಳಿ ನೋಡಿದ್ರಿ. ಇವಾಗ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ಸಲ್ಲಿ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕು ನೋಡಿ. ಐ ವಿಲ್ ರೈಟ್ ಪಾಸಿಟಿವ್ ಸೆಂಟೆನ್ಸ್. ಐ ವಿಲ್ ನಾಟ್ ರೈಟ್, ನಾಟ್ ಹಾಕಿದರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಐ ವಿಲ್ ನಾಟ್ ರೈಟ್. ಹೆಲ್ಪಿಂಗ್ ವರ್ಬ್ ವಿಲ್ ಫಸ್ಟಿಗೆ ತಂದರೆ ಅದು ಇಂಟ್ರಗೇಟಿವ್ ಆಗುತ್ತೆ. ವಿಲ್ ಐ ರೈಟ್, ಐ ವಿಲ್ ರೈಟ್, ಐ ವಿಲ್ ನಾಟ್ ರೈಟ್, ವಿಲ್ ಐ ರೈಟ್. ನಾನು ಬರೆಯುವೆನು, ನಾನು ಬರೆಯುವುದಿಲ್ಲ, ನಾನು ಬರೆಯುವೆನಾ. ವಿ ವಿಲ್ ಡ್ರಿಂಕ್, ವಿ ವಿಲ್ ನಾಟ್ ಡ್ರಿಂಕ್, ವಿಲ್ ವಿ ಡ್ರಿಂಕ್. ಯು ವಿಲ್ ಸಿಟ್, ಯು ವಿಲ್ ನಾಟ್ ಸಿಟ್, ವಿಲ್ ಯು ಸಿಟ್. ಹಿ ವಿಲ್ ಸ್ಲೀಪ್, ಹಿ ವಿಲ್ ನಾಟ್ ಸ್ಲೀಪ್, ವಿಲ್ ಹಿ ಸ್ಲೀಪ್. ಶಿ ವಿಲ್ ರೀಡ್, ಶಿ ವಿಲ್ ನಾಟ್ ರೀಡ್, ವಿಲ್ ಶಿ ರೀಡ್. ಐ ವಿಲ್ ಈಟ್, ಐ ವಿಲ್ ನಾಟ್ ಈಟ್, ವಿಲ್ ಇಟ್ ಇಟ್. Ketaki will dance, Ketaki will not dance, will Ketaki dance. Kiran will sing, Kiran will not sing, will Kiran sing. Priya will play, Priya will not play, will Priya play. Pandu will call me, Pandu will not call me, will Pandu call me. ಈ ರೀತಿಯಾಗಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ಸಲ್ಲಿ ಸೆಂಟೆನ್ಸಸ್ಗಳನ್ನು ಫ್ರೇಮ್ ಮಾಡಬೇಕು. ಅದಕ್ಕೋಸ್ಕರ ನೀವು ಇವುಗಳನ್ನು ಈಸಿಯಾಗಿ ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಲ್ಲಿ ಫ್ರೇಮ್ ಮಾಡಬೇಕಾದ್ರೆ ಫಸ್ಟಿಗೆ ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ V1 ವರ್ಬ್ ಪಾಸಿಟಿವ್ ಸೆಂಟೆನ್ಸಲ್ಲಿರಬೇಕು. ನೆಗೆಟಿವಲ್ಲಿ ಸಬ್ಜೆಕ್ಟ್ ಪ್ಲಸ್ ವಿಲ್ ನಾಟ್ ಪ್ಲಸ್ V1 ವರ್ಬ್ ಇರಬೇಕು. ಇಂಟ್ರಗೇಟಿವಲ್ಲಿ ಹೆಲ್ಪಿಂಗ್ ವರ್ಬ್ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ವರ್ಬ್ ಹಾಕಿದ್ರೆ ಇಂಟ್ರಗೇಟಿವ್ ಸೆಂಟೆನ್ಸಸ್ ಆಗುತ್ತೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದ್ರೇನು ಮತ್ತು ಸಿಂಪಲ್ ಫ್ಯೂಚರ್ ಟೆನ್ಸ್ನ ಯಾವಾಗ ಯೂಸ್ ಮಾಡಬೇಕು, ಸಿಂಪಲ್ ಫ್ಯೂಚರ್ ಟೆನ್ಸ್ನ ರೂಲ್ಸ್ಗಳೇನು ಮತ್ತು ಸಿಂಪಲ್ ಫ್ಯೂಚರ್ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ಸಲ್ಲಿ ಯಾವ ರೀತಿಯಾಗಿ ಬಳಸಬೇಕು ಅಂಥೇಳಿ ಇಂದಿನ ಕ್ಲಾಸ್ನಲ್ಲಿ ತಿಳಿದುಕೊಂಡ್ರಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಇದು ಅರ್ಥ ಆದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.